ಆರೋಪ ಇದೆ. ನೆಲ್ಲೂರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಂತಹ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ 36 ಆರೋಪಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ತಿರುಪತಿ ಲಡ್ಡುವಿನಲ್ಲಿ ನಕಲಿ ತುಪ್ಪ ಬಳಕೆ ಆರೋಪ ಇದು ಇವತ್ತಿನ ಕಥೆಯಲ್ಲ. ಚಾರ್ಜ್ ಶೀಟ್ ಸಲ್ಲಿಸಿದಂತಹ ಸಿಬಿಐ ಚಾರ್ಜ್ ಶೀಟ್ ನಲ್ಲಿ 36 ಆರೋಪಿಗಳ ಹೆಸರು ಉಲ್ಲೇಖ. 68 ಲಕ್ಷ ಕೆಜಿ ನಕಲಿ ತುಪ್ಪ ದೇವಸ್ಥಾನದಲ್ಲಿ ಸರಬರಾಜು. ತುಪ್ಪದ ಬದಲಿಗೆ ಪಾಮ್ ಆಯಿಲ್ ಮತ್ತು ಕರ್ನಲ್ ಆಯಿಲ್, ರಾಸಾಯನಿಕ ಮಿಶ್ರಣಗಳು, ಪ್ರಾಣಿಯ ಕೊಬ್ಬು ಮಿಶ್ರಣ, ನಕಲಿ ತುಪ್ಪ ತಯಾರಿಕಾ ಘಟಕದ ವಿರುದ್ಧವೂ ಕೂಡ ದೂರು 2019ರಿಂದ 2024ರವರೆಗೂ ಕೂಡ ಕಲಬೆರಕೆ ತುಪ್ಪ ಪೂರೈಕೆ ಆಗ್ತಾ ಇತ್ತು. ದೇವಸ್ಥಾನಕ್ಕೆ ನಾವು ಹೋಗೋದೇನಕ್ಕೆ? ದೇವ್ರೇ ಕಾಪಾಡಪ್ಪ, ನಮ್ಮ ಮನೇಲಿ ದುಡ್ಡಿಲ್ಲ, ದುಡ್ಡು ಕೊಡಪ್ಪ ಅಂತ ಕೇಳ್ಕೊಳಕ್ ಹೋಯ್ತೀವಿ. ಅವ್ರವ್ರಿಗೆ ಏನೇನು ಬೇಕೋ ಅದನ್ನು ಕೇಳ್ಕೊಂಬರ್ತೀವಿ. ಪ್ರಸಾದವನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀವಿ? ಪರಮಾನ್ನದ ಥರ ಸ್ವೀಕಾರ ಮಾಡ್ತೇವೆ. ಎಲ್ಲೂ ಜಗತ್ತಿನಲ್ಲಿ ಯಾವುದೇ ಒಂದು ರುಚಿಯೂ ಕೂಡ ಇಷ್ಟೊಂದು ಚೆನ್ನಾಗಿರೋದಿಲ್ಲ. ದೇವರ ಪ್ರಸಾದಕ್ಕೆ ಆ ರೀತಿಯಾಗಿ ಶುಚಿತ್ವ ಹಾಗೂ ರುಚಿತ್ವ ಎರಡೂ ಬರುತ್ತೆ ಅಂತೇಳಿ ನಮ್ಮ ಒಂದು ಥಿಂಕಿಂಗ್. ಆದರೆ 2019, 2024ರವರೆಗೆ, 19ರಿಂದ 24ರವರೆಗೆ ಪಾಮ್ ಆಯಿಲು, ಪ್ರಾಣಿ ಕೊಬ್ಬು, ಅದೇನ ಕರ್ನೋ ಆಯಿಲ್ ಅಂತೆ, ಆ ಆಯಿಲ್ಗಳನ್ನೆಲ್ಲ ಹಾಕಿ ಅದು ಕೂಡ ಸಾಕಷ್ಟು ಜನ ಕಣ್ಣಿಗೆ ಹೊತ್ಕೊಂಡು ಭಕ್ತರ ಇರುವಂತಹ ತಿರುಪತಿಯಲ್ಲಿ ನಡೀತಾ ಇದ್ದಂತಹ ಅವ್ಯವಹಾರ ಇದು. ಪ್ರಸಾದಕ್ಕೆ ಈ ರೀತಿಯಾಗಿರುವಂತಹ ಆಯಿಲ್ಗಳನ್ನು ಬಳಕೆ ಮಾಡಿದ್ರೆ ಯಾರು ನಂಬೋದು? ಯಾರು ನಿಮ್ಮನ್ನ? ಸಿಬಿಐ ಈಗ ಕೋರ್ಟ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸಿದೆ. 68 ಕೆಜಿ ನಕಲಿ ತುಪ್ಪ ದೇವಸ್ಥಾನಕ್ಕೆ ಸರಬರಾಜು ಆಗಿರುವಂತಹ ವಿಚಾರದ ಬಗ್ಗೆ ಮಾತನಾಡಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಮುಂದೇನಾಗುತ್ತೆ ಅನ್ನೋದು ಕಾದು ನೋಡ್ಬೇಕು. ಹಂಗೆ 2024ರಿಂದ ವಿಚಾರ ಯಾವಾಗ ಹೊರಗೆ ಬಂತೋ ಆಗೆಲ್ಲ ಸರಿಯಾಗಿ ಹೋಗ್ತಾ ಇದೆ. ಆಗ ನಂದಿನಿ ತುಪ್ಪದ ಬದಿಗೆ ಬಂದಿದ್ದಾರೆ ಅವರೆಲ್ಲ ಸೇರ್ಕೊಂಡು.